ಇನ್ನೂ ಅದಕ್ಕಿಂತ ಹೆಚ್ಚಿನ ಎನ್ಕ್ವೈರೀಸ್ ಬಂದದ್ದನ್ನು 23ನೇ ತಾರೀಕಿಗೆ ಪೋಸ್ಟ್ಪೋನ್ ಮಾಡಿದ್ದೇವೆ. ಸೊ ಆ ದೃಷ್ಟಿಯಿಂದನೇ ನಾವು ಈ ಕಾರ್ಯಕ್ರಮವನ್ನು 2 ಡೇಟ್ಗಳಲ್ಲಿ ಆಯೋಜನೆ ಮಾಡಿಕೊಂಡಿದ್ದು. ಸೊ 9ನೇ ತಾರೀಕು ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ದೀರಾ ಈ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಲಿಕ್ಕೆ, ಅವರೆಲ್ಲ ಬಿಡುವು ಮಾಡಿಕೊಂಡು 23ನೇ ತಾರೀಕು ಬಂದು ನಿಮ್ಮ ಟ್ಯಾಲೆಂಟನ್ನು ಪ್ರದರ್ಶನ ಮಾಡ್ಕೋಬೇಕಾಗಿ ಎಲ್ರಿಗೂ ವಿನಂತಿ ಮಾಡ್ಕೊತಾನೆ. ಸೊ ಇದೇ ರೀತಿ ಸಪೋರ್ಟ್ ಮುಂದುವರೆದ್ರೆ, ನಾನು ಮುಂಚೆನೇ ಹೇಳಿದ ಹಾಗೆ, ಸೊ ಇದನ್ನು ಇಂಡಿವಿಜುವಲ್ ಆಗಿ ಅಂದರೆ ನೃತ್ಯನೇ ಒಂದು ಸಪ್ರೇಟಾಗಿ, ಹಾಡುಗಾರಿಕೆಯೇ ಒಂದು ಸಪ್ರೇಟಾಗಿ, ಒಂದು ವಿವಿಧ ಡಿಫ್ರೆಂಟ್ ಟ್ಯಾಲೆಂಟ್ಸ್ನ ಒಂದು ಸಪ್ರೇಟಾಗಿ ಒಂದು ಸ್ಪರ್ಧೆಯಾಗಿ ತೆಗೆದುಕೊಂಡು ಹೋಗುವಾದಂಥ ಒಂದು ನಿಟ್ಟಿನಲ್ಲಿ ನಾವಿದ್ದೇವೆ. ಸೊ ನಿಮ್ಮ ಸಹಕಾರ ಇದೇ ಥರ ಮುಂದುವರಿಲಿ ಅಂಥೇಳಿ ಕೇಳ್ಕೊತೇವೆ. 9ನೇ ತಾರೀಕು ನಮ್ಮ ಟ್ಯಾಲೆಂಟ್ ಫೆಸ್ಟಿವಲ್ ಅಂತ ಹೇಳಿ ರಾಯಲ್ ಆರ್ಕಿಡ್ ಆಯೋಜನೆಯಲ್ಲಿ ಆಲ್ರೆಡಿ ನಡೆದಿದೆ. ಹೋದ ಸಲ ಸುಮಾರು 50 ಜನಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಎಲ್ಲ ಥರದ ವಿವಿಧ ರೀತಿಯ ನೃತ್ಯ ಆಗಿರ್ಬೋದು, ನಾಟಕ ಆಗಿರ್ಬೋದು, ಡ್ರಾಮಾ ಮತ್ತು ಫಿಲ್ಮ್ ಆ್ಯಕ್ಟಿಂಗ್ಸ್ ಆಗಿರ್ಬೋದು, ಮತ್ತು ಸಂಗೀತ ಆಗಿರ್ಬೋದು, ಕರೋಕೆ ಹಾಡುಗಳಿಗೆ ಹಾಡು ಹೇಳುವಂಥದ್ದು ಇರ್ಬೋದು, ಡ್ರಾಯಿಂಗ್ ಆಗಿರ್ಬೋದು, ಈ ಥರ ವಿವಿಧ ಕಲೆಗಳನ್ನು ಪ್ರೋತ್ಸಾಹ ಮಾಡೋ ನಿಟ್ಟಿನಲ್ಲಿ ರಾಯಲ್ ಆರ್ಕಿಡ್ ಹೊಸ ಕೆಲಸಕ್ಕೆ ಕೈ ಹಾಕಿದೆ. ಸೊ ತುಂಬ ಜನದ ಎಂಕ್ವೈರಿ ಆಗಿತ್ತು. ಸೊ ಹೋದ ಸಲ ನಾವು ಲಿಮಿಟೆಡ್ ಅಡ್ಮಿಷನ್ಸ್ನ ಮಾಡ್ಕೊಂಡಿದ್ರು ರಾಯಲ್ ಆರ್ಕಿಡಿಂದ. ಸೊ ಈ ಸಲ 22ನೇ ತಾರೀಕು ಜೂನ್ 2024 ಭಾನುವಾರ ಸಂಜೆ ಮತ್ತೆ ಸೇಮ್ ಟೈಮಿಂಗ್ಸ್ 5 ಗಂಟೆ 4 ಗಂಟೆಯಿಂದ 7 ಗಂಟೆವರೆಗೂ ಕಾರ್ಯಕ್ರಮ ನಡೀತಾ ಇದೆ. ಸಂಜೆ 3 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಇದು ಕಾರ್ಯಕ್ರಮ. ಸೊ ಈ ಟ್ಯಾಲೆಂಟ್ ಫೆಸ್ಟಿವಲ್ಗೆ ಯಾವ ರೀತಿಯ ಪ್ರತಿಭೆ ಬೇಕಾದರೂ ನೀವು ಇಲ್ಲಿ ಅನಾವರಣಗೊಳಿಸ್ಕೊಳಕ್ಕೆ ಬರ್ಬೋದು. ಇದಕ್ಕೆ ಎಂಟ್ರಿ ಫೀಸ್ ಬಂದುಬಿಟ್ಟು 599 ಇರುತ್ತೆ. ಈ 599ಗೆ ಆಕರ್ಷಕವಾದಂಥ ಒಂದು ಟ್ರೋಫಿ ಇರುತ್ತೆ, ಪ್ರಶಸ್ತಿ ಪತ್ರ ಇರುತ್ತೆ, ನೈಟ್ ಡಿನ್ನರ್ ವ್ಯವಸ್ಥೆ ಇರುತ್ತೆ, ಮತ್ತು ಎಂಟ್ರಿ ಜ್ಯೂಸ್ ಕೂಡ ಇರುತ್ತೆ. ಸೊ ಇದಿಷ್ಟನ್ನು ಕೂಡ 599ಗೆ ಕೊಡ್ತಾರೆ. ಸೊ ಇದ್ರ ಜೊತೆಲಿ ಏನಾದರೂ ಅವ್ರ ಜೊತೆ ಪೇರೆಂಟ್ಸ್ಗಳಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಅವರೇನಾದರೂ ಬಂದರೆ ಅವರಿಗೆ 399 ಮಾಡಿದ್ದಾರೆ. ಸೊ ಈ 399 ಏನಂತಂದರೆ ಅವ್ರಿಗೂ ಕೂಡ ವೆಲ್ಕಮ್ ಡ್ರಿಂಕ್ಸ್ ಇರುತ್ತೆ ಮತ್ತು ಫುಡ್ ಕೂಡ ಅವೈಲಬಲ್ ಇರುತ್ತೆ. ಸೊ ಇದಿಷ್ಟು ಅಲ್ಲಿನ ಎಂಟ್ರಿ ಫೀಸ್ಗಳಾಗಿರುತ್ತೆ. ಸೊ ಈ ಕಾರ್ಯಕ್ರಮಕ್ಕೆ 2 ವರ್ಷದ ಮಕ್ಕಳಿಂದ ಎಷ್ಟು ವರ್ಷದ ಬೇಕಾದ್ರೆ ಅಂದರೆ 50, 60 ಎಷ್ಟು ವರ್ಷದವ್ರು ಬೇಕಾದ್ರೆ ಭಾಗವಹಿಸ್ಬೋದು. ಯಾಕಂದರೆ ಇವಾಗಿನ ಸುಮಾರು ಕರೋಕೆ ಸಾಂಗ್ಗಳಿಗೆ ಹಾಡು ಹೇಳುವಂಥದ್ದಿರ್ಬೋದು, ಸಂಗೀತದಲ್ಲಿರ್ಬೋದು, ನಾಟಕ ಪ್ರದರ್ಶನಗಳಿರ್ಬೋದು, ಈ ರೀತಿ ಗುಂಪು ನೃತ್ಯಗಳನ್ನು ಮಾಡ್ಬೋದು, ಗುಂಪು ಪ್ರದರ್ಶನಗಳನ್ನು ಕೊಡ್ಬೋದು, ಅಥವಾ ಸೋಲೋ ಪ್ರದರ್ಶನವನ್ನು ಕೊಡ್ಬೋದು. ಸೊ ಹಾಗಾಗಿ ಯಾವ ಅವರ ಪ್ರತಿಭೆ ಇದ್ರೂ ಕೂಡ ಅನಾವರಣ ಮಾಡಿಸ್ಕೊಳ್ಳಲಿಕ್ಕೆ ಬರ್ಬೋದು. ಸೊ ಇದು ಸ್ಪರ್ಧೆ ಅಲ್ಲ, ಇದು ಅವರಿಗೆ ವೇದಿಕೆ ಒಂದು ಸೃಷ್ಟಿ ಮಾಡಬೇಕು, ಒಂದು ಅಪ್ರಿಷಿಯೇಷನ್ಸ್ ಮಾಡಬೇಕು ಅನ್ನೋಂಥ ಒಂದು ವಿಧಾನ ನಮ್ಮ ರಾಯಲ್ ಆರ್ಕಿಡ್ ಸಂಸ್ಥೆಯಿಂದ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇದ್ರದ್ದು ಮುಖ್ಯ ಉದ್ದೇಶ ಬಂದ್ಬಿಟ್ಟು ಗ್ರಾಮೀಣ ಪ್ರತಿಭೆಗಳು ಮತ್ತು ಸಿಟಿ ಭಾಗದ ಪ್ರತಿಭೆಗಳು ಯಾವೆಲ್ಲ ಪ್ರತಿಭೆಗಳಿದ್ದಾರೆ ಅವರೆಲ್ಲರನ್ನೂ ಕೂಡ ಪ್ರೋತ್ಸಾಹ ಮಾಡುವಂಥ ನಿಟ್ಟಿನಲ್ಲಿ ರಾಯಲ್ ಆರ್ಕಿಡ್ ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ಇವರು ನಮಗೆ ಒಂದ್ಸಲಿ ಕೇಳಿದಾಗ ಈ ಥರದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಅತಿಥಿಗಳಾಗಿ ಬರಬೇಕು ಅಂತ ಅಂದಾಗ, ಸೊ ನಾನು ಕೂಡ ಈ ಥರ ಅವಕಾಶಗಳನ್ನು ಅರಸಿ ಹೋದವರು. ಸೊ ಹಾಗಾಗಿ ಇವರು ಆ ಥರ ಅವಕಾಶಗಳನ್ನು ಕೊಟ್ಟಾಗ ತುಂಬ ಜನ ಮಕ್ಕಳಿಗಾಗಿರ್ಬೋದು, ಹಿರಿಯರಿಗಾಗಿರ್ಬೋದು ಒಂದು ವೇದಿಕೆ ಸಿಗುತ್ತೆ ಅಂತ ಹೇಳಿ ನಾನು ಕೂಡ ಅವ್ರ ಜೊತೆ ಸೇರ್ಕೊಂಡಿದ್ದೀನಿ. ಸೊ ಹಾಗಾಗಿ ರಾಯಲ್ ಆರ್ಕಿಡ್ನ ಎಲ್ಲ ಕೆಲಸದಲ್ಲೂ ಕೂಡ ನಾನು ಭಾಗಿಯಾಗಿರ್ತೀನಿ. ಎಲ್ಲ ಪತ್ರಿಕಾ ಮಿತ್ರರು ಮತ್ತು ಮಾಧ್ಯಮ ಮಿತ್ರರು ಕೂಡ ಇದಕ್ಕೆ ಸಪೋರ್ಟ್ ಮಾಡಿ ಈ ವಿಷಯವನ್ನು ಪ್ರಕಟಿಸುವುದರ ಮೂಲಕ ಹೆಚ್ಚು ಗ್ರಾಮೀಣ ಪ್ರತಿಭೆಗಳು ಮತ್ತು ಸಿಟಿ ಭಾಗದ ಪ್ರತಿಭೆಗಳಿಗೆ ಹೆಚ್ಚು ಆಹ್ವಾನವನ್ನು ನೀವು ನೀಡಬೇಕು ಅಂತ ಕೇಳ್ಕೊತೀನಿ. ನಮಸ್ಕಾರ. ನೃತ್ಯದ ತರಬೇತಿ ಮತ್ತು ಕಾಂಪಿಟೇಷನನ್ನು ಕೂಡ ನಾವು ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಈ ಒಂದು ತಂಡದಲ್ಲಿ ಅನೇಕ ಬಾಲ ಪ್ರತಿಭೆಗಳು ಚಲನಚಿತ್ರ ಮತ್ತು ಟಿ ವಿ ಮಾಧ್ಯಮದಲ್ಲೂ ಕೂಡ ಧಾರಾವಾಹಿ ಇರ್ಬೋದು, ಅನೇಕ ಡ್ಯಾನ್ಸಿನ ಕಾರ್ಯಕ್ರಮಗಳು ಕೂಡ ಭಾಗವಹಿಸಿದ್ರೆ ನಮ್ಮೆಲ್ಲರೂ ಕೂಡ ತುಂಬ ಹೆಮ್ಮೆ. ಅದೇ ರೀತಿ ಕಳೆದ ತಿಂಗಳು ಮುಂಬೈಯಲ್ಲಿ ನಡೆದಂಥ ಒಂದು ಕಾಂಪಿಟೇಷನಲ್ಲಿ ನೋಬಲ್ ಬುಕ್ ಆಫ್ ಅವಾರ್ಡ್ ಪ್ರಶಸ್ತಿನೂ ಕೂಡ 37 ನಮ್ಮ ವಿದ್ಯಾರ್ಥಿಗಳಿಗೆ ಸುಮಾರು 1.25 ಗಂಟೆ ಸತತವಾಗಿ ನೀರಿಲ್ದಲೆ ಊಟ ಇಲ್ದಲೆ 1.25 ಗಂಟೆ ಪರ್ಫಾರ್ಮ್ ಮಾಡಿ, ಹಿಂದೆ 1 ಗಂಟೆ ಬೇರೆ ಯಾವುದೋ ಸಂಸ್ಥೆ ಮಾಡಿತ್ತು, ಅದನ್ನು ಮೀರಿ ನಮ್ಮ ವಿದ್ಯಾರ್ಥಿಗಳು ಈ ಬಾರಿ 1.25 ಗಂಟೆ ಸ್ಟೈಲ್ ಡ್ಯಾನ್ಸ್ ಗ್ರೂಪ್ನ ವಿದ್ಯಾರ್ಥಿಗಳು ನೆರವೇರಿಸ್ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಒಂದು ಚಿನ್ನದ ಪದಕ ಮತ್ತು ಪಾರಿತೋಷಕನೂ ಕೂಡ ಕೊಟ್ಟರೆ ನಮ್ಮೆಲ್ಲರೂ ಕೂಡ ಶಿವಮೊಗ್ಗಕ್ಕೆ ಒಂದು ಹೆಮ್ಮೆ. ನಾವು ಕಳೆದ ಕೆಲವು ದಿನಗಳ ಹಿಂದೆ ಶಿವಮೊಗ್ಗದಲ್ಲಿ
ನೋಬಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಂತ ಹೇಳ್ಬಿಟ್ಟು ಒಂದು ಅಫಿಷಿಯಲ್ ಅಟೆಂಪ್ಟ್ನ ನಾವು ಮಾಡಿದ್ವಿ. ಅಟೆಂಪ್ಟ್ನ ಮಾಡೋ ಸಂದರ್ಭದಲ್ಲಿ ಯಾರು ಇದಕ್ಕೆ ಅಟೆಂಪ್ಟ್ ಮಾಡೋರು ಇದ್ದರೆ ಎನ್ಕ್ವೈರಿ ಮಾಡ್ಬೋದು, ರಿಜಿಸ್ಟರ್ ಮಾಡ್ಕೊಬೋದು ಅಂತ ಎಲ್ಲ ಮಾಹಿತಿ ಕೊಟ್ಟಿದ್ವಿ. ಅದರಂತೆ ಸ್ಟೈಲ್ ಡ್ಯಾನ್ಸ್ ನಡೆದವರು ಈಗಾಗಲೇ ಹಿಂದೆ ಇದ್ದಂಥ 1 ಗಂಟೆ ಏನು ರೆಕಾರ್ಡ್ ಇತ್ತು ಆ ರೆಕಾರ್ಡ್ನ ಬ್ರೇಕ್ ಮಾಡ್ತೀವಿ ನಾವು ಅಂತ ಹೇಳಿದರು. ಯಾಕಂತಂದರೆ 1 ಅವರ್ ಅಂದರೆ ಸುಮ್ಮನೆ ಅಲ್ಲ. ಈಗಾಗಲೇ ಕಾಂತೇಶನ್ ಅವ್ರು ಹೇಳಿದಾಗೆ ತುಂಬ ಕಷ್ಟ ಇರುತ್ತೆ ಮಕ್ಳಿಗೆ ಮಾಡುವಂಥದ್ದು. ಆದರೆ ಇವರು ಟಾರ್ಗೆಟ್ ಇದ್ದಿದ್ದು 1.5 ಗಂಟೆ, ಆದರೆ ಅವರು 1.5 ಗಂಟೆಗಿಂತ ಹೆಚ್ಚಾಗಿ 1.25 ಗಂಟೆ ಅದನ್ನು ಮಾಡೋ ಮುಖಾಂತರ ಆ ರೆಕಾರ್ಡ್ ಅಟೆಂಪ್ಟ್ನ ಡಬಲ್ ಆಗಿ ಅವರು ಇದು ಮಾಡಿದ್ದಾರೆ ಸ್ಟೈಲ್ ಡ್ಯಾನ್ಸ್ ಗ್ರೂಪ್ನವರು. ಇದ್ರ ಜೊತೆಲಿ ಇನ್ನೂ 2 ರೆಕಾರ್ಡ್ ಅಟೆಂಪ್ಟ್ಗಳು ಸಹ ಆಗಿದೆ. ಬಟ್ ಇದು ಒಂದು ಗ್ರೂಪ್ ರೆಕಾರ್ಡಲ್ಲಿ ತುಂಬ ಅಚ್ಚುಕಟ್ಟಾಗಿ ನಮ್ಮ ನಗರದ ಗಾಂಧಿ ಪಾರ್ಕ್ನಲ್ಲಿ ನಾವು ಮಾಡಿದ್ವಿ. ಗಾಂಧಿ ಪಾರ್ಕ್ನಲ್ಲಿ ಮಾಡಿದಾಗ ಮಾಡಿದ್ದು ಯಾವ ರೀತಿ ಇತ್ತಂದರೆ ಪ್ರೋಗ್ರಾಮ್ ಇಡೀ ರಾಜ್ಯಕ್ಕೆ ಅದು ವಿಸ್ತಾರ ಆಯಿತು. ಅಷ್ಟು ಚೆನ್ನಾಗಿ ಆರ್ಗನೈಸ್ ಆಗಿತ್ತು. ಮಕ್ಕಳು ಅಷ್ಟೇ ತುಂಬ ಜೋಶಿಂದ, ತುಂಬ ಎಂಥೂಸಿಯಾಸಮಿಂದ ಮಕ್ಕಳು ಈ ಒಂದು ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಈಗ ಅವರಿಗೆ ನಮ್ಮ ಹೆಡ್ ಕ್ವಾರ್ಟರ್ಸಿಂದ ಅವರಿಗೆ ಒಂದು ನೋಬಲ್ ಬುಕ್ ಆಫ್ ರೆಕಾರ್ಡ್ನ ಎಲ್ಲ ಫ್ರೇಮು ಮತ್ತು ಸರ್ಟಿಫಿಕೇಟ್ಸ್ ಎಲ್ಲ ಬಂದಿದೆ. ಹಾಗಾಗಿ ಇವತ್ತು ಪತ್ರಿಕಾಗೋಷ್ಠಿ ಮಾಡಿಬಿಟ್ಟು ಇದನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ವಿ. ಥ್ಯಾಂಕ್ ಯು ಸರ್. ಒಂದು ಫೋಟೋ ತೆಗೆಸಿ ಸರ್, ಒಂದು ಫೋಟೋ. ಹಾಂ